ಡ್ರೈವರ್ ಲೇಬರ್ ಕಾರ್ಡ್ ಅಂತ ಹೇಳಿ ನೀವೆಲ್ಲ ನೋಡಿರ್ಬೋದು. ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಅಂತ ಇರುತ್ತೆ. ಆದರೆ ಚಾಲಕರಿಗೆ ವಾಣಿಜ್ಯ ಬಳಕೆಯ DL ಮತ್ತು ಬ್ಯಾಡ್ಜ್ ಹೊಂದಿರಬೇಕು. ಮಸ್ಟ್ ಆ್ಯಂಡ್ ಶುಡ್ಡು ಬ್ಯಾಡ್ಜ್ ಹೊಂದಿರುವಂತಹ ಚಾಲಕರುಗಳಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದಷ್ಟು ಅನುಕೂಲತೆಗಳನ್ನ ಕಟ್ಟಡ ಕಾರ್ಮಿಕರಿಗೆ ಯಾವ ರೀತಿಯ ಕೂಲಿ ಕಾರ್ಮಿಕರುಗಳಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಅನುಕೂಲತೆಗಳು ಮಾಡಿದೆ, ಆ ರೀತಿಯ ಒಂದು ಅನುಕೂಲತೆಗಳು ಖಂಡಿತ ಇದೆ. ನಮ್ಮ ಸಂಘಟನೆಯಲ್ಲಿ ಸದಸ್ಯರಾಗಿರುವಂಥ ಹಲವಾರು ಜನ ಚಾಲಕರುಗಳಿಗೆ ಡ್ರೈವರ್ ಲೇಬರ್ ಕಾರ್ಡನ್ನು ಮಾಡಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಸುಮಾರು ಏನಿಲ್ಲ ಅಂದರೂ ಒಂದು 7-8 ಪುಟಗಳಿದ್ದಾವೆ. ಡ್ರೈವರ್ಗಳಿಗೆ ಏನೆಲ್ಲ ಅನುಕೂಲತೆಗಳಿದ್ದಾವೆ ಅಂತಲೂ ಕೂಡ ಇದರಲ್ಲಿ ಸ್ಪಷ್ಟವಾಗಿ ಮಾಹಿತಿಗಳನ್ನ ಕೊಟ್ಟಿದೆ. ಹಾಗಾಗಿ ಅಪಘಾತದಲ್ಲಿ ಮರಣ ಹೊಂದಾಗ ಈ ಒಂದು ಡ್ರೈವರ್ ಲೇಬರ್ ಕಾರ್ಡು ನಿಮ್ಮ ಹತ್ರ ಇತ್ತು ಅಂದರೆ ಇದು ಲೇಬರ್ ಡಿಪಾರ್ಟ್ಮೆಂಟಿಂದ ನಿಮಗೆ ಸಿಗುತ್ತೆ. ನಾವು ಅಕ್ಲಾಯ್ಮೆಂಟ್ ಮಾತ್ರ ಮಾಡಿಕೊಡ್ತೀವಿ. ನಮ್ಮ ಸಂಘಟನೆ ಆಫೀಸ್ಗೆ ನೀವು ಬಂದು ಬೇಕಾದರೆ ಅಕ್ಲಾಯ್ಮೆಂಟ್ನ ಮಾಡಿಸ್ಕೊಳ್ಬೋದು. ಸೋಮವಾರದಿಂದ ಶುಕ್ರವಾರದವರೆಗೂ ಮಧ್ಯಾಹ್ನ 11:30-12 ಗಂಟೆಯಿಂದ ಮಧ್ಯಾಹ್ನ ಒಂದು 3-4 ಗಂಟೆವರೆಗೂ ಕೂಡ ನಾವು ಆಫೀಸಲ್ಲಿ ಮಾಡಿಕೊಡ್ತೀವಿ. ನೀವುಗಳು ಸಂಘಟನೆಯಲ್ಲಿದ್ದಾಗ ನಿಮಗೆ ನಿಖರವಾಗಿ ಮಾಹಿತಿಗಳು ಗೊತ್ತಾಗ್ತಾ ಇರುತ್ತೆ. ಆಗ ನೀವು ಆಫೀಸಿಗೆ ಬಂದು ಲೇಬರ್ ಕಾರ್ಡನ್ನು ಮಾಡಿಸ್ಕೊಳ್ಬೋದು. ಹಾಗೆ ಬರೀ ಇದು ಡ್ರೈವರ್ ಒಂದೇ ಅಲ್ಲ, ಚಾಲಕ, ನಿರ್ವಾಹಕ, ಕ್ಲೀನರು, ನಿಲ್ದಾಣ ಸಿಬ್ಬಂದಿ, ಹಾಗೆ ಬುಕ್ಕಿಂಗ್ ಗುಮಾಸ್ತ, ನಗದು ಗುಮಾಸ್ತ, ಆಮೇಲೆ ಮೋಟಾರ್ ಗ್ಯಾರೇಜ್ ಸಿಬ್ಬಂದಿ, ಟೈರ್ ಜೋಡಿಸೋರು, ಟೈರ್ ಬೇರ್ಪಡಿಸೋ ಪಂಚರ್ ಹಾಕುವಂಥವ್ರು, ವೀಲ್ ಬ್ಯಾಲೆನ್ಸಿಂಗು, ವೀಲ್ ಅಲೈನ್ಮೆಂಟ್ ಮಾಡೋರು, ನೀರಿನಿಂದ ವಾಹನ ಸ್ವಚ್ಛಗೊಳಿಸುವ ಘಟಕ ಸಿಬ್ಬಂದಿ, ಹಾಗೆ ಮೋಟಾರ್ ವಾಹನ ಹೊರಕವಚ ಅಂದರೆ ಮೋಟಾರ್ದು ಬಾಡಿ ಕಟ್ತಾರೆ ಅಂತ ಹೇಳ್ತಾರಲ್ಲ ಅಂಥವ್ರು, ಮತ್ತು ಟಿಂಕರು, ಮೋಟಾರ್ ಗ್ಯಾರೇಜ್ ಅವರು, ಟೈರ್ ಜೋಡಿಸೋ ಬೇರ್ಪಡಿಸೋ ಸಿಬ್ಬಂದಿ, ಪಂಚರ್ ದುರಸ್ತಿ ಮಕ್ಕಳಿಗೆ ಕಾರ್ಮಿಕ ಇಲಾಖೆಯಿಂದ ಅನುಕೂಲತೆಗಳು ಸಿಗುವಂಥದ್ದು. ಈ ರೀತಿಯ ವಿಚಾರಗಳು ಒಂದು ಇಲಾಖೆ ವತಿಯಿಂದ ಕೊಟ್ಟಿರುವಂತಹ ಈ ಒಂದು ಬುಕ್ಲಿಫಲ್ಲಿ ಸಿಕ್ಕಿದೆ. ಹಾಗಾಗಿ ನಾವು ಸಾಕಷ್ಟು ಜನ ಚಾಲಕರುಗಳಿಗೆ ಈ ಒಂದು ಡ್ರೈವರ್ ಲೇಬರ್ ಕಾರ್ಡನ್ನು ನಾವು ಮಾಡಿಸ್ಕೊಟ್ಟಿದ್ದೀವಿ. ನಮ್ಮ ಆಫೀಸಲ್ಲಿ ಬರ್ತಾರೆ, ಎಸ್ಪೆಷಲಿ ಸಂಘಟನೆಯಲ್ಲಿ ಮೆಂಬರ್ ಆಗಿದ್ರಂತೂ ಅವ್ರಿಗೆ ಮಾಹಿತಿಗಳು ನೀಟಾಗಿ ಅದು ಕೂಡ ತಿಳಿಸ್ಕೊಟ್ಟು ಲೇಬರ್ ಕಾರ್ಡ್ಗಳನ್ನ ಮಾಡಿಸ್ಕೊಡ್ತಿದ್ದೀವಿ. ಅದರಿಂದ ತುಂಬ ಉಪಯೋಗ ಆಗುವಂಥದ್ದೇನು ಅಂದರೆ, ಈ ಲೇಬರ್ ಕಾರ್ಡ್ ಇದ್ದರೆ ನಿಮಗೆ ಅಪಘಾತದಲ್ಲಿ ಮರಣ ಹೊಂದಂಥ ಸಂದರ್ಭದಲ್ಲಿ 5 ಲಕ್ಷ ಆಗಿರ್ಬೋದು, ಅಂಗವೈಕಲ್ಯ ಆದಾಗ 2 ಲಕ್ಷ ಆಗಿರ್ಬೋದು, ಮತ್ತು ವೈದ್ಯಕೀಯ ಮರುಚಿಕಿತ್ಸೆಗೆ ಅಂತೇಳಿ 1 ಲಕ್ಷ ಆಗಿರ್ಬೋದು, ಮತ್ತು ಸ್ವಾಭಾವಿಕವಾಗಿ ಯಾವುದೇ ರೀತಿಯ ಒಂದು ಸ್ವಾಭಾವಿಕವಾಗಿ ಡೆತ್ ಆದರೆ ಹಾರ್ಟ್ ಅಟ್ಯಾಕು, ಸ್ವಾಭಾವಿಕ ಸಾವು, ಈ ರೀತಿಯಾದರೆ ಶವ ಸಂಸ್ಕಾರಕ್ಕೆ ಅಂತೇಳಿ 25,000 ರೂಪಾಯಿ ಸಿಗುವಂಥದ್ದಾಗಿರ್ಬೋದು. ಮೃತ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕ ಮಕ್ಕಳ ಶೈಕ್ಷಣಿಕ ನೆರವು 10,000ದಿಂದ 25,000 ರೂಪಾಯಿವರೆಗೂ ಸಿಗುವಂಥದ್ದಾಗಿರ್ಬೋದು. ಮತ್ತು ಅವ್ರ ಮಕ್ಕಳಿಗೆ ಶೈಕ್ಷಣಿಕ ನೆರವಿಗೆ 3,000ದಿಂದ 11,000 ಸಿಗುವಂಥದ್ದಾಗಿರ್ಬೋದು. ಮತ್ತು ಅವರ ಮಹಿಳಾ ಕಾರ್ಮಿಕ ಮತ್ತು ಅವರ ಪತ್ನಿಯರಿಗೆ ಮಾತೃತ್ವ ಪಿತೃತ್ವ ನೆರವು ಅಂತೇಳಿ ಒಂದು 10,000 ಸಿಗುವಂಥದ್ದಾಗಿರ್ಬೋದು. ಈ ರೀತಿಯ ವಿಚಾರಗಳಿದ್ದಾವೆ. ಮತ್ತು ಅದಕ್ಕೆ ಏನೇನು ಡಾಕ್ಯುಮೆಂಟ್ರಿಗಳು ಬೇಕಾಗಿದೆ ಅನ್ನೋ ಮಾಹಿತಿಗಳು ಕೂಡ ಖಂಡಿತ ನಮ್ಮ ಹತ್ರ ಲಭ್ಯ ಇದೆ. ಹಾಗಾಗಿ ಚಾಲಕರುಗಳು ಅನ್ನಿಸ್ಕೊಂಡಿರೋರು ಯಾರೆಲ್ಲ ಯಾವ್ಯಾವ ಊರಲ್ಲಿದ್ದೀರೋ ಈ ಒಂದು ವಿಡಿಯೋ ನೋಡಿದ್ಮೇಲೆ ಖಂಡಿತ ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ತಿಳ್ಕೊಳ್ಳಿ. ನಿಮಗೆ ಅವಶ್ಯಕತೆ ಇದೆ ಅಂದರೆ ನಮ್ಮ ಸಂಘಟನೆ ಹೆಸರು ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಅಂತ ಹೇಳಿ ನೀವು ಮ್ಯಾಪ್ನಲ್ಲಿ ನಮ್ಮ ಸಂಘಟನೆ ಹೆಸರನ್ನ ಅಪ್ಲೋಡ್ ಮಾಡಿದ್ರೆ ಸಾಕು, ನಿಮಗೆ ಲೊಕೇಶನ್ ಬರುತ್ತೆ. ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಸರ್ವಿಸ್ ರೋಡ್ನಲ್ಲಿ ಡಾಮಿನೋಸ್ ಪಿಜ್ಜಾ ಅಂತ ಇದೆ. ಇಲ್ಲಿಂದ ಒಂದು 5ನೇ ಬಿಲ್ಡಿಂಗು ನಮ್ಮ ಆಫೀಸು. ನೀವು ಯಾವಾಗಲೇ ಭೇಟಿ ಮಾಡೋದಿದ್ರು ಸೋಮವಾರದಿಂದ ಶುಕ್ರವಾರದ ಒಳಗಡೆ ನಮ್ಮ ಆಫೀಸ್ಗೆ ಮಧ್ಯಾಹ್ನ 12 ಗಂಟೆಯಿಂದ 3-4 ಗಂಟೆ ಒಳಗಡೆ ಬಂದರೆ ನಾವು ಸಿಗುವಂಥ ಕೆಲಸ ಮಾಡ್ತೀವಿ. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರಿಕೊಂಡ್ರೆ ಇನ್ನೂ ಒಳ್ಳೆಯದು. ಟೆಲಿಗ್ರಾಮ್ ಗ್ರೂಪಿಗೆ ಸೇರ್ಪಡೆ ಆಗಿ ಬೆಟರ್, ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಮಾಹಿತಿ ಬರುತ್ತೆ. ಖಂಡಿತ ನಾವು ವಾಟ್ಸಪ್ಪಲ್ಲಂತೂ ಗ್ರೂಪ್ ಮಾಡೋದಿಲ್ಲ. ನಮ್ಮ ಸಂಘಟನೆ ನಂಬರು 9535580976. ದಯವಿಟ್ಟು ಯಾರೂ ಕೂಡ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ಟೆಲಿಗ್ರಾಮಲ್ಲಿ ಚಾಟ್ ಮಾಡಿ ನಿಮಗೆ ಟೆಲಿಗ್ರಾಮಲ್ಲಿ ಮಾಹಿತಿ ಕೊಡುವಂಥ ಕೆಲಸನ ನಾನು ಖಂಡಿತ ಮಾಡ್ತೀನಿ. ಸಿಗೋವಂಥ ಅವಕಾಶ ಇದೆ. ದಯವಿಟ್ಟು ಇದನ್ನು ವಾಣಿಜ್ಯ ಬಳಕೆಯ ಚಾಲಕ ವರ್ಗದವರು ಬಳಸ್ಕೊಳ್ಳಿ. ಮತ್ತು ನೀವು ನಿಮ್ಮ ಲೋಕಲ್ ಕಾರ್ಮಿಕ ಇಲಾಖೆಗಳಿತ್ತು ಅಂದರೆ ನಿಮ್ಮ ಲೋಕಲ್ ಜಿಲ್ಲೆಗಳಲ್ಲಾಗಿರ್ಬೋದು, ತಾಲೂಕಲ್ಲಾಗಿರ್ಬೋದು, ನೀವು ಅಲ್ಲೂ ಹೋಗೂ ಕೂಡ ಇದನ್ನು ಮಾಡಿಸ್ಕೊಳ್ಬೋದು. ಇನ್ನು ಇಲ್ಲಿಗೆ ಬರಬೇಕು ಅನ್ನೋದೇನಿರಲ್ಲ. ನಿಮ್ಮ ಒಂದು ಲೋಕಲ್ ಕಾರ್ಮಿಕ ಇಲಾಖೆಗಳಲ್ಲೂ ಕೂಡ ನೀವು ಇದನ್ನು ಮಾಡಿಸ್ಕೊಳ್ಬೋದು, ಅದರಲ್ಲೇನು ತೊಂದರೆ ಇಲ್ಲ. ಕೆಲವೊಂದು ಸೈಬರ್ಗಳಲ್ಲಿ ಇದನ್ನು ಮಾಡಿಕೊಡ್ತಾರೆ, ಕೆಲವೊಂದು ಕಡೆ ಮಾಡಿಕೊಡೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ನಿಮಗೆ ತಿಳಿದಿರಲಿ ಅಂತೇಳಿ
ಈ ಒಂದು ವಿಡಿಯೋ ಮುಖಾಂತರ ಯೂಟ್ಯೂಬ್ನಲ್ಲಿ ತಿಳಿಸ್ತಾ ಇದ್ದೀನಿ. ಧನ್ಯವಾದ.